ನಿಲ್ಲು. ರಾತ್ರಿ ಕನ್ನಡಿಯೊಳಗೆ ನಿನ್ನ ಮುಖವನ್ನ ನೋಡಬೇಡ. ಮನೆಯಲ್ಲಿ ಯಾರಾದ್ರೂ ನಿನಗೆ ಇದನ್ನು ಹೇಳಿದ್ದಾರಾ? ನಾವು ಆಗ ಏನ್ ಅನ್ಕೊಳ್ತೀವಿ ಗೊತ್ತಾ? ಅದು ಅಂಧಶ್ರದ್ಧೆ. ಆದ್ರೆ ಸತ್ಯ ಸ್ವಲ್ಪ ಬೇರೆ ಇದೆ. ನೀವು ರಾತ್ರಿ ಕನ್ನಡಿಯನ್ನ ತುಂಬಾ ಹೊತ್ತು ನೋಡ್ತಾ ಇದ್ರೆ ನಿಧಾನವಾಗಿ ನಿಮ್ಮ ಮುಖವೇ ಬದಲಾಗ್ತಾ ಅಥವಾ ಮಾಯವಾಗ್ತಾ ಕಾಣಬಹುದು. ಭಯ ಆಗ್ಬೋದು ಕೂಡ. ಇದು ಭೂತ ಅಲ್ಲ. ಇದಕ್ಕೆ ವಿಜ್ಞಾನದಲ್ಲಿ ಒಂದು ಕಾರಣ ಇದೆ. ನಾವು ಒಂದೇ ಜಾಗಕ್ಕೆ ತುಂಬಾ ಹೊತ್ತು ನೋಡ್ತಾ ಇದ್ರೆ ನಮ್ಮ ಮೆದುಳು ಆ ದೃಶ್ಯವನ್ನ ಇಗ್ನೋರ್ ಮಾಡೋದು ಶುರು ಮಾಡುತ್ತೆ. ಆಗ ಖಾಲಿ ಜಾಗವನ್ನ ತುಂಬಲು ನಮ್ಮ ಮನಸ್ಸೇ ಹೊಸ ಮುಖಗಳನ್ನ ಇಮ್ಯಾಜಿನ್ ಮಾಡುತ್ತೆ. ಅದರಿಂದ ನಿಮ್ಮ ಮುಖ ವಿಚಿತ್ರವಾಗಿ ಕಾಣಬಹುದು. ಹೀಗಾಗಿ ಅದು ಕನ್ನಡಿಯಲ್ಲಿ ಕಾಣಿಸ್ತದ್ದು ಭೂತ ಅಲ್ಲ, ಅದು ನಿಮ್ಮ ಮನಸ್ಸೇ ಕತ್ತಲಿನಲ್ಲಿ ನಿಮ್ ಜೊತೆ ಆಟ. ಅದಕ್ಕಾಗಿಯೇ ಹಳೆಯವರು ಹೇಳ್ತಿದ್ರು, ರಾತ್ರಿ ಕನ್ನಡಿಯಲ್ಲಿ ಮುಖ ನೋಡ್ಬೇಡ. ನಿಮ್ಮನೆಲ್ಲೂ ಇದನ್ನ ಹೇಳಿದ್ರ? ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಸ್ಕ್ಯಾನ್ ಮಾಡಿ ಕಾಫಿಗೆ 15 ರೂಪಾಯಿ ಕಳಿಸ್ಬಿಡಿ. ನಿಲ್ಲು. ರಾತ್ರಿ ಕನ್ನಡಿಯೊಳಗೆ ನಿನ್ನ ಮುಖವನ್ನ ನೋಡಬೇಡ. ಮನೆಯಲ್ಲಿ ಯಾರಾದ್ರೂ ನಿನಗೆ ಇದನ್ನು ಹೇಳಿದ್ದಾರಾ? ನಾವು ಆಗ ಏನ್ ಅನ್ಕೊಳ್ತೀವಿ ಗೊತ್ತಾ? ಅದು ಅಂಧಶ್ರದ್ಧೆ. ಆದ್ರೆ ಸತ್ಯ ಸ್ವಲ್ಪ ಬೇರೆ ಇದೆ. ನೀವು ರಾತ್ರಿ ಕನ್ನಡಿಯನ್ನ ತುಂಬಾ ಹೊತ್ತು ನೋಡ್ತಾ ಇದ್ರೆ ನಿಧಾನವಾಗಿ ನಿಮ್ಮ ಮುಖವೇ ಬದಲಾಗ್ತಾ ಅಥವಾ ಮಾಯವಾಗ್ತಾ ಕಾಣಬಹುದು. ಭಯ ಆಗ್ಬೋದು ಕೂಡ. ಇದು ಭೂತ ಅಲ್ಲ. ಇದಕ್ಕೆ ವಿಜ್ಞಾನದಲ್ಲಿ ಒಂದು ಕಾರಣ ಇದೆ. ನಾವು ಒಂದೇ ಜಾಗಕ್ಕೆ ತುಂಬಾ ಹೊತ್ತು ನೋಡ್ತಾ ಇದ್ರೆ ನಮ್ಮ ಮೆದುಳು ಆ ದೃಶ್ಯವನ್ನ ಇಗ್ನೋರ್ ಮಾಡೋದು ಶುರು ಮಾಡುತ್ತೆ. ಆಗ ಖಾಲಿ ಜಾಗವನ್ನ ತುಂಬಲು ನಮ್ಮ ಮನಸ್ಸೇ ಹೊಸ ಮುಖಗಳನ್ನ ಇಮ್ಯಾಜಿನ್ ಮಾಡುತ್ತೆ. ಅದರಿಂದ ನಿಮ್ಮ ಮುಖ ವಿಚಿತ್ರವಾಗಿ ಕಾಣಬಹುದು. ಹೀಗಾಗಿ ಅದು ಕನ್ನಡಿಯಲ್ಲಿ ಕಾಣಿಸ್ತದ್ದು ಭೂತ ಅಲ್ಲ, ಅದು ನಿಮ್ಮ ಮನಸ್ಸೇ ಕತ್ತಲಿನಲ್ಲಿ ನಿಮ್ ಜೊತೆ ಆಟ. ಅದಕ್ಕಾಗಿಯೇ ಹಳೆಯವರು ಹೇಳ್ತಿದ್ರು, ರಾತ್ರಿ ಕನ್ನಡಿಯಲ್ಲಿ ಮುಖ ನೋಡಬೇಡ. ನಿಮ್ಮನೆಲ್ಲೂ ಇದನ್ನ ಹೇಳಿದ್ರ?